ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಪ್ರತಿಪತ್ತಿಥಿ ಅಶ್ವಿನಿ ನಕ್ಷತ್ರ. ಈ ದಿವಸದಿಂದ ವೈಶಾಖ ಮಾಸ ಪ್ರಾರಂಭವಾಗುತ್ತೆ. ವಸಂತ ಋತುವಿಗೆ ಎರಡು ಶಾಖೆಗಳಿದೆ. ಒಂದು ಚೈತ್ರ ಮಾಸ, ಮತ್ತೊಂದು ವೈಶಾಖ ಮಾಸ. ಇವೆರಡು ಶಾಖೆಗಳು ಅಂದರೆ ಎರಡು ಕೊಂಬೆಗಳು ಸೇರಿ ವಸಂತ ಋತು ಅಂತಾಗಿದೆ. ಈ ವಸಂತ ಋತುವಿನ ಎರಡನೇ ಭಾಗಕ್ಕೆ ನಾವು ಬಂದಿದ್ದೀವಿ. ವೈಶಾಖ ಮಾಸ ತುಂಬ ಶ್ರೇಷ್ಠವಾದ ಮಾಸ. ವೈಶಾಖ ಮಾಸದಲ್ಲಿ ಯಾಕೆ ಇದು ಇಷ್ಟು ವೈಶಿಷ್ಟ್ಯತೆ ತುಂಬಿಕೊಂಡಿದೆ ಅಂತಂದರೆ ಹಲವಾರು ಪ್ರಮುಖ ಅಂಶಗಳು ತುಂಬಿಕೊಂಡ್ಬಿಟ್ಟಿದೆ ಇದರಲ್ಲಿ. ನಾವು ಮೊದಲನೇದಾಗಿ ಕಾಣ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಯಾವುದೇ ತಿಥಿವಾರ ನಕ್ಷತ್ರ ವ್ರತಗಳಿಗೆ ಪ್ರಾಶಸ್ತ್ಯವಿಲ್ಲದಷ್ಟು ಶ್ರೇಷ್ಠ ಉನ್ನತ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಅಕ್ಷಯ ತೃತೀಯವನ್ನು ಕಾಣ್ತೀವಿ. ಈ ಒಂದು ಮಾಸದಲ್ಲಿ ಪ್ರಾರಂಭದಲ್ಲೇ ತೃತೀಯ ದಿವಸ ನಾವು ಅದನ್ನು ಕಾಣ್ತೀವಿ, ಅಕ್ಷಯ ತೃತೀಯ ಅಂತ. ಕ್ಷಯ ಅಂದರೆ ಕ್ಷಯಿಸಿ ಹೋಗುವುದು. ಅಕ್ಷಯ ಅಂದರೆ ಯಾವುದಕ್ಕೆ ಮುಕ್ಕಿಲ್ಲವೋ ಯಾವುದಕ್ಕೆ ಸಾವಿಲ್ಲವೋ ಅದು ಅಕ್ಷಯ, ಅದು ತೃತೀಯ, ಅಕ್ಷಯ ತೃತೀಯ. ಹಾಗಾಗಿನೇ ಅದು ನಮ್ಮ ಈ ಚಾಂದ್ರ ಪಂಚಾಂಗ ಪದ್ಧತಿಯನ್ನು ತೆಗೆದುಕೊಂಡ್ರೆ ಚೈತ್ರ ಮಾಸದಿಂದ ಮತ್ತೊಂದು ಚೈತ್ರ ಮಾಸದ ಬಗ್ಗೆ ಅಲ್ಲಿವರೆಗೆ ತಗೊಂಡ್ರೆ ಯಾವುದಾದ್ರೂ ಅತ್ಯಂತ ಶ್ರೇಷ್ಠ ದಿವಸ ಇದೆಯಾ ಅಂದರೆ ಅದು ಅಕ್ಷಯ ತೃತೀಯ ಅಂತ ಆಗಿಬಿಟ್ಟಿದೆ. ಇದಕ್ಕಿಂತಲೂ ಬೇಕಾದಷ್ಟು ಒಳ್ಳೊಳ್ಳೆ ದಿನಗಳಿರಬಹುದು, ಆದರೂ ಅಕ್ಷಯ ತೃತೀಯಗೆ ಅಂತಹ ಒಂದು ಪ್ರಾಧಾನ್ಯತೆ ಇದೆ. ಅದಾದ ನಂತರದಲ್ಲಿ ನಾವು ಕಾಣ್ತಕ್ಕಂಥದ್ದು ಶ್ರೀ ಶ್ರೀ ಶಂಕರಾಚಾರ್ಯರ ಜಯಂತಿ. ನಮ್ಮ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಸಮಾನತೆ ಅಂತಕ್ಕಂಥ ಬೆಳಕನ್ನು ತಂದುಕೊಟ್ಟಂಥ ಮಹನೀಯರು, ಮಹಾನ್ ಮನೀಷಿ ಅವರ ಒಂದು ಜಯಂತಿಯನ್ನು ಕಾಣ್ತೀವಿ. ಅದಾದ ಮೇಲೆ ರಾಮಾನುಜಾಚಾರ್ಯರು, ಅವರು ಕೂಡ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸಂತರಲ್ಲಿ ಅವರು ಒಬ್ಬರು. ತ್ರಯಾಚಾರ್ಯರು ಅಂತ ಶಂಕರಾಚಾರ್ಯರು, ರಾಮಾನುಜರು ಹಾಗೂ ಮಧ್ವಾಚಾರ್ಯರು, ಮೂರು ಜನ ಮಹಾ ಆಚಾರ್ಯರು. ಅವರು ತೋರಿಸಿಕೊಟ್ಟ ಮಾರ್ಗದರ್ಶನದಲ್ಲೇ ಈ ಹೊತ್ತು ಭಾರತೀಯ ಸಂಸ್ಕೃತಿ ನಡೀತಾ ಇದೆ. ಇರಲಿ, ಅಂಥವರ ಜಯಂತಿಯನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ನಾವು ಮತ್ತೊಂದು ಗುರುತಿಸ್ತಕ್ಕಂಥದ್ದು ಗಂಗೋತ್ಪತ್ತಿ. ಭಗೀರಥ, ನಮ್ಮ ಭಾರತ ಭೂಮಿ ಇಷ್ಟು ಪವಿತ್ರವಾಗಿದೆಯಲ್ಲ ಯಾಕೆ ಅಂದರೆ ಗಂಗೆಯಿಂದ ಅಂತ. ಆ ಗಂಗಾ ಮಾತೆ ಭುವಿಗೆ ಬಂದ ದಿವಸವನ್ನು ನಾವು ಕಾಣ್ತೀವಿ. ಭಗೀರಥ ಕರ್ಕೊಂಡು ಬಂದಲ್ಲ ಮಹಾನ್ ಋಷಿ, ಆ ರಾಜರ್ಷಿ ಅವನು, ಅದನ್ನು ನಾವು ಕಾಣ್ತೀವಿ. ಅದಾದ ಮೇಲೆ ಮತ್ತೊಂದು ಪ್ರಧಾನವಾದದ್ದು ಅಂತಂದರೆ ನರಸಿಂಹ ಜಯಂತಿ. ಎಷ್ಟೋ ಅವತಾರಗಳು, 10 ಅವತಾರಗಳಿದೆ, 24 ಇತ್ಯಾದಿ ಏನೇನೋ ಇರಲಿ, ಅದರಲ್ಲಿ ಬಹಳ ವಿಶಿಷ್ಟವಾದದ್ದು ನರಸಿಂಹನ ಅವತಾರ. ಒಬ್ಬ ಭಕ್ತನಿಗೆ ತಾನು ವಿಶಿಷ್ಟ ಆಕೃತಿಯನ್ನು ತಾಳಿ ಬಂದಂಥ ಒಂದು ವಿಶೇಷವಾದದ್ದು. ಅದು ನಾವು ಆ ದಿವಸ ನೋಡೋಣ ಬಹಳ ವಿಸ್ತಾರವಾಗಿ. ನರಸಿಂಹನ ನರ ಮತ್ತು ಸಿಂಹ, ಪುರುಷ ಹಾಗೂ ಪ್ರಾಣಿ ಎರಡೂ ಒಟ್ಟಾಗಿ ಪ್ರಕಟವಾದ ಶಕ್ತಿ, ಅದರ ವಿಸ್ತಾರ ನೋಡೋಣ ಆ ದಿವಸ. ಅಂಥದ್ದಕ್ಕೂ ಈ ವೈಶಾಖ ಮಾಸ ಕಾರಣವಾಗಿದೆ, ಅಂತಹ ಒಂದು ದಿವಸ. ಇನ್ನು ಈ ವೈಶಾಖ ಮಾಸದಲ್ಲಿ ನಾವು ಮತ್ತೊಂದು ಕಾಣ್ತಕ್ಕಂಥದ್ದು ವಾಸವಾಂಬ ಜಯಂತಿ. ಅದು ಕೂಡ ಈ ವೈಶಾಖ ಮಾಸದಲ್ಲಿ ಬರ್ತದೆ. ಹೀಗೆ ಹಲವು ವಿಶೇಷತೆಗಳನ್ನು ಈ ವೈಶಾಖ ಮಾಸ ಒಳಗೊಂಡಿದೆ. ಈ ಕಾರಣದಿಂದ ವೈಶಾಖ ಮಾಸ ತುಂಬ ಶ್ರೇಷ್ಠವಾದ ಮಾಸ ಮತ್ತು ವಸಂತ ಮಾಸದಲ್ಲೇ ಸೇರಿಕೊಂಡಿರೋದ್ರಿಂದ ವಸಂತಕ್ಕೂ ವಸಂತ ಋತುಗಳ ರಾಜ ಅಂತ ಹಾಡಿದ್ದಾರೆ ನಮ್ಮ ಕವಿಗಳು. ಹೀಗಾಗಿ ಆ ರಾಜ ಋತುವಿನಲ್ಲಿ ವೈಶಾಖವೂ ಸೇರಿರೋದ್ರಿಂದ ಚೈತ್ರ ವೈಶಾಖಗಳೆರಡೂ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ಇಂಥ ಮಾಸ. ಈ ಎರಡನೇ ಭಾಗಕ್ಕೆ ನಾವು ಬಂದಿದ್ದೀವಿ. ವೈಶಾಖ ಮಾಸ ಕೂಡ ತುಂಬ ಬಿಸಿಲಿಂದ ಕೂಡಿರುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ವೈಶಾಖ ಮಾಸದಲ್ಲೂ ಪ್ರಪಾದಾನ ಅಂತ ಅಂದರೆ ಗಡಿಗೆಗಳಲ್ಲಿ ನೀರನ್ನು ಅಥವಾ ಮಜ್ಜಿಗೆಯನ್ನು ತುಂಬಿ ದಾನ ಮಾಡ್ತಕ್ಕಂಥದ್ದು. ದಾರಿ ಹೋಕರಿಗೆ ಅಥವಾ ಯಾರು ಕ್ಷೇತ್ರ ದರ್ಶನವೋ ಮತ್ತೊಂದು ಮಾಡ್ತಾಯಿದ್ದಾರೆ ಅಂಥವ್ರಿಗೆ ಹಿಂದೆಲ್ಲ ಪಾಪ ನಡ್ಕೊಂಡೇ ಹೋಗೋದಾಗಿತ್ತಲ್ವ. ಈಗಿನ ಹಾಗೆ ಕಾರ್ ಇರಲಿಲ್ಲ, ಬಸ್ ಇರಲಿಲ್ಲ, ಫ್ಲೈಟ್ಗಳ ವ್ಯವಸ್ಥೆ ಮೊದಲೇ ಇರಲಿಲ್ಲ. ಹಾಗೆಲ್ಲ ಕಾಶಿ ಯಾತ್ರೆಯೋ ಮತ್ತೊಂದು ಯಾತ್ರೆಯೋ ಅಂತಂದರೆ ಪಾಪ ಪಥಿಕರಾಗೇ ಹೋಗಬೇಕು, ನಡೆದೇ ಹೋಗ್ಬೇಕು, ಚಾರಣ. ಆಗ ಅಲ್ಲಲ್ಲಿ ಅರವಟಿಕೆಗಳನ್ನು ನಿರ್ಮಾಣ ಮಾಡಿ ಬಂದಂಥವರಿಗೆ ಸುಧಾರಿಸ್ಕೊಳ್ಳಿಕ್ಕೆ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು, ನೀರು, ಅನ್ನ ಸಂತರ್ಪಣೆ ಇತ್ಯಾದಿಗಳೆಲ್ಲ ನಡೀತಾ ಇತ್ತು. ಹಾಗೆ ಮಾಡೋದ್ರಿಂದ ಈ ವೈಶಾಖ ಮಾಸದಲ್ಲಿ ಮಜ್ಜಿಗೆ ದಾನ ಮಾಡೋದ್ರಿಂದ ಯಾರೋ ಬಿಸಿಲಿನ ಮನೆಗೆ ಈಗ ಸದ್ಯ ಮನೆಗೆ ಬಂದವರಿಗೆ ಮುಖ ತಿರುವುದೇ
ಮುಖವನ್ನು ನಗುವದಲ್ಲಿಟ್ಕೊಂಡು ಅವರಿಗೆ ಒಂದು ರೀತಿಯ ಸಮಾಧಾನದ ಮಾತುಗಳನ್ನು ಆಡ್ಬಿಟ್ರೆ ಅದೇ ಒಂದು ಮಜ್ಜಿಗೆ ದಾನ, ಮತ್ತೊಂದು ಎಲ್ಲ ಪಾನೀಯಗಳ ದಾನ ಹಾಗಾಗುತ್ತೆ. ಇನ್ನೊಬ್ಬರು ಮನೆಗೆ ಬಂದರೆ ನಾವು ಇರಿಟೇಷನ್, ರೂಮ್ಗೆ ಹೋಗಿ ಬಾಗಿಲಾಕೊಂಡ್ಬಿಡ್ತಾರೆ ಈ ಮಕ್ಕಳೆಲ್ಲ, ಈಗಿನ ಜೆನ್ಝಿನೋ ಮತ್ತೊಂದೋ ಮಗದೊಂದೋ. ಅವರಿಗೆ ಇನ್ನೊಬ್ಬ ಭಾವನೆಗಳ ಸಂಬಂಧದ ಬೆಲೆ ಮೌಲ್ಯ ಯಾವುದು ಗೊತ್ತಿಲ್ಲದ ಹಾಗಾಗಿದೆ. ಮೊಬೈಲ್ ಇದ್ಬಿಟ್ರೆ ಸಾಕು, ಇನ್ಯಾವ ಪ್ರಾರಬ್ಧ ಸತ್ತು ಹೋಗ್ತಾಯಿದ್ರು, ಅಪ್ಪ ಮಗಳೇ ಏನೋ ಕಥೆ ವ್ಯಥೆಯಲ್ಲಿದ್ದರೂ ಅವ್ರಿಗೆ ಗೊತ್ತಾಗೋದು ಬೇಡ, ಗೊತ್ತಾಗಬಾರ್ದು, ಆ ರೀತಿಯ ಬದುಕಿಗೆ ಬಂದುಬಿಟ್ಟಿದ್ದೀವಿ. ಅದಕ್ಕೆ ಹಿಂದೆಲ್ಲ ಋಷಿಗಳು ಏಕಾಂತವನ್ನು ಅನುಭವಿಸ್ತಾ ಇದ್ದರು, ಎಲ್ಲೋ ಕಾಡುಗಳಿಗೆ ಹೋಗಿ. ಈಗ ಏನೂ ಇಲ್ಲ, ರೂಮಲ್ಲಿ ಬೋಲ್ಟ್ ಹಾಕೊಂಬಿಟ್ರೆ ಎಲ್ಲಿದೆ ಏಕಾಂತ? ಏಕಾಂತವಾದರೂ ಇದೆಯಾ? ಮೊಬೈಲ್ ಅನ್ನೋ ಇನ್ನೊಂದು ದಿಗ್ದರ್ಶನ ಇದೆಯಲ್ಲ. ಹೀಗೆ ನಾವು ಬೇಡದ ಕಡೆಗೆ ಜಾಸ್ತಿ ಹೋಗ್ತಾ ಇದ್ದೀವಿ. ಅದನ್ನು ನಾವು ಕತ್ತರಿಸ್ಕೊಂಡು ಬಾಂಧವ್ಯಗಳನ್ನು ನಾವು ಅದರಲ್ಲಿರೋ ಸವಿಯನ್ನು ಅನುಭವಿಸಬೇಕು. ಅದಿಲ್ಲದೆ ಇದ್ದರೆ ಜೀವನದ ರಸ ಪಾಕ ಏನು, ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ವೈಶಾಖ ಮಾಸ ಸಹಾಯ ಮಾಡಲಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.